ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕ್ಕಿಂಗ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡಿ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸುಮಾರು ಹೋಟೆಲ್ಗಳಲ್ಲಿ ತಿಂದಿರ್ತೀರ. ತುಂಬಾ ಟೇಸ್ಟಿಯಾಗಿ, ತುಂಬ ಕಮ್ಮಿ ಟೈಮಲ್ಲಿ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ಈ ಒಂದು ಬೆಂಡಿ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ಬೆಂಡೆಕಾಯಿನ ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂಥ ನೀರಿನಂಶನೆಲ್ಲ ಒಂದು ಬಟ್ಟೆಯಲ್ಲಿ ವೈಪ್ ಮಾಡಿಕೊಂಡು ಅದರ ಎಡ್ಜಸ್ನ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನಂತರ ಈ ಒಂದು ಬೆಂಡೆಕಾಯಿನ ಉದ್ದುದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಈ ರೀತಿ ಅಡ್ಡಲಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಎಲ್ಲ ಬೆಂಡೆಕಾಯಿಗಳನ್ನ ಈ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡು ಒಂದು ಬೌಲ್ಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಬೆಂಡಿ ಫ್ರೈನ ಮಾಡಲಿಕ್ಕೆ ನಾನು ಇವತ್ತು ಪಿಜನ್ ಏರ್ ಫ್ರೈಯರ್ನ ಬಳಸ್ತಾ ಇದ್ದೀನಿ. ನೀವು ಎಣ್ಣೆಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು, ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇತ್ತೀಚೆಗೆ ನಾವು ಎಣ್ಣೆಲಿ ಹೆಚ್ಚು ಡೀಪ್ ಫ್ರೈ ಮಾಡಿದಂಥ ಪದಾರ್ಥಗಳನ್ನು ತಿಂತಾ ಇಲ್ಲ. ಹಾಗಾಗಿ ಇದು ನನ್ನ ಹೊಸ ಪ್ರಾಡಕ್ಟು, ರೀಸೆಂಟಾಗಿ ಬೈ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ ರಿವ್ಯೂ ಕೂಡ ಹೇಗಿದೆ ಅಂತ ನೋಡ್ಬೋದು ಇವತ್ತು ನೀವು. ಈ ಒಂದು ಏರ್ ಫ್ರೈಯರ್ಗೆ ನಾನು ಫಾಯಿಲ್ ಶೀಟ್ ಹಾಕಿ ಅದಕ್ಕೆ ಸ್ವಲ್ಪನೇ ಆಯಿಲ್ನ ಅಪ್ಲೈ ಮಾಡಿ ಮಸಾಲೆ ಮಿಕ್ಸ್ ಮಾಡಿರುವಂಥ ಬೆಂಡೆಕಾಯಿಗಳನ್ನ ಇದಕ್ಕೆ ಹಾಕಿ ನಾನು ಟೈಮರ್ನ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ನಾನಿಲ್ಲಿ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 20 ನಿಮಿಷ ಸೆಟ್ ಮಾಡಿಟ್ಟಿದ್ದೆ. ಬಟ್ ಅದು 10 ಮಿನಿಟ್ಸಲ್ಲೇ ನನಗೆ ಬೇಗನೆ ಆಗ್ಬಿಡ್ತು ಈ ಒಂದು ಏರ್ ಫ್ರೈಯರಲ್ಲಿ. ನೀವು ಈ ರೀತಿ ಯಾವುದಾದ್ರೂ ಏರ್ ಫ್ರೈಯರಲ್ಲಿ ಸೆಟ್ ಮಾಡ್ತೀನಿ ಅನ್ನೋದ್ರೆ ಪದೇ ಪದೇ ನೀವು ತೆಗೆದು ನೋಡ್ತಾ ಇರ್ಬೋದು, ಗೊತ್ತಾಗುತ್ತೆ ನಿಮಗೆ ಬೇಗ ಆಗಿದೆನೋ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು 20 ನಿಮಿಷ ಸೆಟ್ ಮಾಡಿದ್ದೆ, ಬಟ್ ಅದು ನನಗೆ 10 to 12 ಮಿನಿಟ್ಸಲ್ಲೇ ಮುಗ್ದು ಹೋಗಿತ್ತು. ನಿಜವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಎಣ್ಣೆಲಿ ಡೀಪ್ ಫ್ರೈ ಮಾಡಿದರೆ ಯಾವ ರೀತಿ ಇರುತ್ತೋ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೀತಿ ಹೆಚ್ಚು ಎಣ್ಣೆನ ಯೂಸ್ ಮಾಡದೆ ಮಾಡಿದಂಥ ಈ ಒಂದು ಬೆಂಡಿ ಫ್ರೈ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹೆಚ್ಚು ಎಣ್ಣೆನ ಬಳಸದೆ ಈ ಒಂದು ಬೆಂಡಿ ಫ್ರೈನ ಯಾವ ರೀತಿಯಾಗಿ ಟೇಸ್ಟಿಯಾಗಿ ಮಾಡಬಹುದು ಅಂತ. ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.